ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ಧರ್ಮಸ್ಥಳದಲ್ಲಿ SIT ತನಿಖೆ ನಡೆಸ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಪೊಲೀಸರ ಮುಂದೆ ಬಂದು ನಾನು ಸಾಕಷ್ಟು ಹೆಣಗಳನ್ನು ಹೂತಿಟ್ಟಿದ್ದೇನೆ, ಅವರ ಆಜ್ಞೆಯ ಮೇರೆಗೆ ಹೂತಿಟ್ಟಿದ್ದೇನೆ, ಬನ್ನಿ ತೋರಿಸ್ತೀನಿ ಎಂದಾಗ ಒಂದು SIT ರಚನೆ ಆಯಿತು. ಆ SIT ಚಿನ್ನಯ್ಯ ಆಗ ಮುಸುಕುಧಾರಿ ಆ ವ್ಯಕ್ತಿಯನ್ನು ಜೊತೆಲಿಟ್ಕೊಂಡು ಎಲ್ಲ ಜಾಗಗಳಿಗೂ ಓಡಾಡಿ ಆತ ತೋರಿಸಿದಂತಹ ಜಾಗಗಳಲ್ಲಿ ಉತ್ಖನನ ಮಾಡ್ತು, ತೋಡ್ತು. ಒಂದಷ್ಟು ಜಾಗಗಳಲ್ಲಿ ಮಾತ್ರ ಒಂದಷ್ಟು ಏನೋ ವಸ್ತುಗಳು ಸಿಕ್ಕುವಂತ ಹೇಳಲಾಗ್ತಿದೆ. ಆದರೆ ಅಧಿಕೃತವಾಗಿ ಸದನದಲ್ಲೇ ಪರಮೇಶ್ವರ್ ಹೇಳಿರುವ ಹಾಗೆ, ಗೃಹ ಮಂತ್ರಿ ಪರಮೇಶ್ವರ್ ಹೇಳಿರುವ ಹಾಗೆ, ಒಂದು ಕಡೆ ಮೂಳೆಗಳು, ಇನ್ನೊಂದು ಕಡೆ ಪೂರ್ತಿ ಅಸ್ಥಿಪಂಜರ ಸಿಕ್ಕಿದೆ, ಹೆಚ್ಚೇನು ಸಿಕ್ಕಿಲ್ಲ ಅನ್ನುವಂಥದ್ದು. ಆದರೆ ಈಗ ಚಿನ್ನಯ್ಯ ಜೈಲಿಗೆ ಹೋದ ಮೇಲೆ ಆತ ಆರೋಪಿಯೂ ಸಹ ಆಗ್ತಾನೆ. ಹಾಗಾಗಿ ಆತನನ್ನು ಜೈಲಿಗೆ ಕಳಿಸಲಾಗಿದೆ. ಯಾಕೆಂದರೆ ಹೂತಿರೋದು ಅವನೇ ಆಗಿರೋದ್ರಿಂದ ಈಸ್ ಒನ್ ಆಫ್ ದಿ ಅಕ್ಯೂಸ್ಡ್. ಯಾರೇ ಹೇಳಿದ್ರು ಅಂತೂ ಕೂಡ ಅಪರಾಧ ಮಾಡಿದ್ರೆ ಆತ ಕೂಡ ಆರೋಪಿ ಆಗ್ತಾನೆ. ಸೊ ಆ ಹಿನ್ನೆಲೆಯಲ್ಲಿ ಚಿನ್ನಯ್ಯ ಈಗ ಶಿವಮೊಗ್ಗ ಜೈಲಿಗೆ ಸ್ಥಳಾಂತರಿಸಲಾಗಿದೆ. ಯಾಕಂದರೆ ಪೊಲೀಸ್ ಕಸ್ಟಡಿ ಮುಗೀತು, ಇವತ್ತು ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ ಆಯಿತು. ಆದರೆ ಇದರ ನಡುವೆ ವಿಠ್ಠಲ್ ಗೌಡ, ಸೌಜನ್ಯ ಅವರ ಮಾವ ವಿಠ್ಠಲ್ ಗೌಡ, ಈ ಚಿನ್ನಯ್ಯ ಮೊಟ್ಟ ಮೊದಲ ಬಾರಿಗೆ ಪೊಲೀಸರ ಬಳಿ ಹೋದಾಗ ಒಂದು ತಲೆಬುರುಡೆಯನ್ನು ಹೊತ್ಕೊಂಡು ಹೋದ್ರಲ್ಲ, ಅದನ್ನು ಈ ವಿಠ್ಠಲ್ ಗೌಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಚಿನ್ನಯ್ಯ ಹೇಳಿಕೆ. ವಿಠ್ಠಲ್ ಗೌಡನೂ ಅದನ್ನು ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ಅದು ಏನಾಯಿತು ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಆ ವಿಠ್ಠಲ್ ಗೌಡ ಎಲ್ಲಿಂದ ಆ ತಲೆಬುರುಡೆಯನ್ನು ತಂದಿದ್ದೀರಿ ನೀವು ಅಂತ ಹೇಳಿದಾಗ, ಬನ್ನಿ ತೋರಿಸ್ತೀನಿ ಅಂತ ಬಂಗ್ಲೆಗುಡ್ಡೆ ಅನ್ನುವಂತಹ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಜಾಗದಲ್ಲಿ ಚಿನ್ನಯ್ಯ ಇಷ್ಟೂ ದಿನ ಓಡಾಡಿ ಪೊಲೀಸರಿಗೆ ತೋರಿಸಿದಂತಹ ಜಾಗಗಳಿಗಿಂತ ಆ ಬಂಗ್ಲೆಗುಡ್ಡೆಗೂ ಸಹ ಚಿನ್ನಯ್ಯ ಕರ್ಕೊಂಡು ಹೋಗಿದ್ದ. ಅಲ್ಲಿ ಸಹ ಕೆಲವು ಮೂಳೆಗಳು ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಆದರೆ ವಿಠ್ಠಲ್ ಗೌಡ ಜೊತೆಯಲ್ಲಿ ಹೋದಾಗ ಆ ಬುರುಡೆ, ಫಸ್ಟ್ ಬುರುಡೆ ತಗೊಂಬಂದಿದ್ನಲ್ಲ ಚಿನ್ನಯ್ಯ, ಅದು ಎಲ್ಲಿ ಸಿಕ್ತು ತೋರಿಸುವಂತ ಕರ್ಕೊಂಡು ಹೋದಾಗ ಆ ಸ್ಥಳದಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚು ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ ಅನ್ನುವ ಮಾಹಿತಿ ಬರ್ತಾ ಇದೆ. ಇದು ಅಧಿಕೃತ ಮಾಹಿತಿ ಅಲ್ಲ, SIT ಮಾಹಿತಿ ಅಲ್ಲ. ಆದರೆ ಗೋಧಿ ಮಾಧ್ಯಮಗಳೇ ಏನೂ ಸಿಕ್ಕಿಲ್ಲ ಅಂತ ಆರೋಪ ಮಾಡಿದವರನ್ನೇ ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಂತಹ ಗೋಧಿ ಮಾಧ್ಯಮಗಳಲ್ಲೇ ವರದಿ ಆಗ್ತಾ ಇದೆ 5 ಅಸ್ಥಿಪಂಜರಗಳು ಸಿಕ್ಕಿದೆಯಾ ಅಂತ. ಅದರ ಜೊತೆಗೆ ಬ್ಯಾಂಗ್ಳೂರ್ ಪೋಸ್ಟ್ ಅನ್ನುವಂತಹ ವೆಬ್ಸೈಟ್ ಇಲ್ಲಿಯವರೆಗೆ ಈ SIT ತನಿಖೆಯಲ್ಲಿ ಸಾಕಷ್ಟು ನಿಖರವಾದ ಮಾಹಿತಿಗಳನ್ನು ಕೊಟ್ಕೊಂಡು ಬರ್ತಿದೆ. ಅದು ಸುದ್ದಿ ಮಾಡಿದ ನಂತರ ಒಂದೆರಡು ದಿನಗಳ ನಂತರ ಅದು ನಿಜ ಅನ್ನೋದು ಹೊರಗಡೆ ಬರ್ತಾ ಇದೆ. ಪ್ರತಿ ಹಂತದಲ್ಲೂ ಆ ಪೋಸ್ಟ್, ಆ ಒಂದು ವೆಬ್ಸೈಟ್ ಸಹ ಹೇಳ್ತಾ ಇದೆ 5ಕ್ಕೂ ಹೆಚ್ಚು ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ, ವಿಠ್ಠಲ್ ಗೌಡ ಜೊತೆಯಲ್ಲಿ ಹೋದಾಗ ಸಿಕ್ಕಿದ್ದಾವೆ. ಅಂದರೆ ಚಿನ್ನಯ್ಯ ಜೊತೆ ಹೋಗಿದ್ದಾಗ ಸಿಕ್ಕಿದ್ದಕ್ಕಿಂತ ಹೆಚ್ಚು ಅಸ್ಥಿಪಂಜರಗಳು ವಿಠ್ಠಲ್ ಗೌಡ ಜೊತೆಯಲ್ಲಿ ಹೋದಾಗ ಸಿಕ್ಕಿದ್ದಾವೆ. ಇದು ಆಶ್ಚರ್ಯಕರವಾದಂತಹ ಸಂಗತಿ. ಸೊ ಏನಿದು ಇಡೀ ಪ್ರಕರಣ ಅಂತ ನೋಡೋದಾದರೆ, ವಿಠ್ಠಲ್ ಗೌಡ ಸೌಜನ್ಯ ಅವರ ಮಾವ ಕೂಡ ಹೌದು ಮತ್ತು ಸೌಜನ್ಯಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ, ಅಥವಾ ಸೌಜನ್ಯ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆ ಆಗಬೇಕು ಅಂತ ನಡೀತಾ ಇರುವಂತಹ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿಗಳಲ್ಲಿ ಅವರು ಒಬ್ಬರು. ಈ ಚಿನ್ನಯ್ಯ ಎಲ್ಲ ಉತ್ಖನನ ಕಾರ್ಯ ಎಲ್ಲ ಆದಮೇಲೆ ಚಿನ್ನಯ್ಯನನ್ನು ಸಹ ಬಂಧಿಸಿದರು. ನಾನು ಮೊದಲೇ ಹೇಳದಂಗೆ ಆತ ಅಪರಾಧ ಕೃತ್ಯದಲ್ಲಿ ಒನ್ ಆಫ್ ದಿ ಪಾರ್ಟ್ನರ್. ಹೂತು ಹಾಕೋದು ಸಹ ಅಪರಾಧನೇ, ಆ ತಲೆಬುರುಡೆ ತಂದಿದ್ದು ಸಹ ಅಪರಾಧನೇ. ಆ ಕಾರಣಕ್ಕೆ ಆತನನ್ನು ಬಂಧಿಸಿದರು. ಆ ನಂತರ ಪೊಲೀಸ್ ಕಸ್ಟಡಿ ಮುಗಿದ ಮೇಲೆ ಈಗ ಜುಡಿಷಿಯಲ್ ಕಸ್ಟಡಿಗೆ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಆತನನ್ನು ಕೇಳಿದಾಗ, ನೀನು ಮೊಟ್ಟ ಮೊದಲಿಗೆ ಸ್ಟೇಷನ್ಗೆ ಬಂದಾಗ ಒಂದು ತಲೆಬುರುಡೆ ತಂದಿದೆಯಲ್ಲ, ಅದು ಎಲ್ಲಿಂದ ಬಂತು, ಅದರ ಕಥೆ ಏನಪ್ಪ ಅಂತ ಕೇಳಿದಾಗ, ನನಗೆ ಇದನ್ನು ವಿಠ್ಠಲ್ ಗೌಡ ಕೊಟ್ಟಿದ್ದು ಅಂತ ಹೇಳಲಾಯಿತು ಅಂತ ನಮಗೆ ಬರ್ತಿರುವಂತಹ ಮಾಹಿತಿ. ಒಂದಂತೂ ನೆನ್ಪಿಟ್ಕೊಳ್ಳಿ, SIT ಇಲ್ಲಿಯವರೆಗೆ ಯಾವ ಮಾಹಿತಿಯನ್ನು ಹೊರಗಿಟ್ಟಿಲ್ಲ. ಇದೆಲ್ಲ ಮೂಲಗಳಿಂದ ಕೆಲವು ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿರೋದು, ಬ್ಯಾಂಗ್ಳೂರ್ ಪೋಸ್ಟ್ ಅನ್ನುವಂತಹ ಒಂದು ವೆಬ್ಸೈಟಲ್ಲಿ ಪ್ರಸಾರವಾಗ್ತಿರುವಂತಹ ಸುದ್ದಿಗಳು. ಸೊ ವಿಠ್ಠಲ್ ಗೌಡ ಯಾರು ಅಂತ ನೋಡಿದಾಗ, ವಿಠ್ಠಲ್ ಗೌಡ ಸೌಜನ್ಯ ಮಾವ. ಸೌಜನ್ಯಗೆ ನ್ಯಾಯ ಸಿಗಬೇಕು, ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ನಡೆಸ್ತಿರುವವರಲ್ಲಿ ಅವರು ಸಹ ಒಬ್ಬ ಪ್ರಮುಖ ವ್ಯಕ್ತಿ. ಸೊ ಅವರನ್ನು ಪೊಲೀಸರು ವಿಚಾರಣೆ ಕರೆದ್ರು. ನೀವು ಕೊಟ್ರ ತಲೆಬುರುಡೆನ? ಹೌದು ಅಂತ ಒಪ್ಕೊಂಡಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಹಾಗಾದರೆ ಅದು ಎಲ್ಲಿಂದ ತಂದ್ರಿ, ತೋರಿಸಿ ಬನ್ನಿ ಅಂತ ಪೊಲೀಸರು ನಿನ್ನೆ ರಾತ್ರಿ ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ? ಬಂಗ್ಲೆಗುಡ್ಡೆಗೆ ಕರ್ಕೊಂಡು ಹೋಗಿದ್ದಾರೆ. ಬಂಗ್ಲೆಗುಡ್ಡೆಗೆ ಈ ಹಿಂದೆ ಚಿನ್ನಯ್ಯ ಸಹ ಕರ್ಕೊಂಡು ಹೋಗಿದ್ದ ಪೊಲೀಸರನ್ನ. ಅಲ್ಲಿಯೇ ಮೂಳೆಗಳು ಸಿಕ್ಕಿದ್ದು, ಅಸ್ಥಿಪಂಜರ ಸಿಕ್ಕಿದ್ದು ಅಂತ ಹೇಳಲಾಗತ್ತೆ.
ಸೊ ಅದೇ ಬಂಗ್ಲೆಗುಡ್ಡೆ ಜಾಗದಲ್ಲೇ ನಮಗೆ ತಲೆಬುರುಡೆ ಸಿಕ್ಕಿದ್ದು ಅಂತ ಈ ವ್ಯಕ್ತಿ ವಿಠ್ಠಲ್ಗೌಡ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪೊಲೀಸರ ಜೊತೆ ಅಲ್ಲಿ ಹೋದಾಗ ಅಲ್ಲಿ 5ಕ್ಕಿಂತ ಹೆಚ್ಚು ಅಸ್ಥಿಪಂಜರಗಳು ಈ ಹಳೆ ತಲೆಬುರುಡೆಯ ಎಲ್ಲಿ ತಂದಿದ್ದೀರಿ ಅಂತ ತೋರಿಸುವಂಥ ಜಾಗದಲ್ಲಿ ಸ್ವಲ್ಪ ಅಗದಾಗ ಕಾಣಿಸ್ಕೊಂಡಿದ್ದಾವೆ ಅಂತ ಈಗ ಬರ್ತಿರುವಂತಹ ಮಾಹಿತಿ. ಹಾಗಾಗಿ ಆ ಇಡೀ ಪ್ರದೇಶವನ್ನು ಪೊಲೀಸರು ಸೀಲ್ ಮಾಡಿದ್ದಾರೆ. ಆ ಇಡೀ ಪ್ರದೇಶಕ್ಕೆ ಈಗ ರಕ್ಷಣೆಯನ್ನು ಒದಗಿಸ್ತಾ ಇದ್ದಾರೆ. ನಾಳೆ ಸೋಮವಾರ ಅದರ ಉತ್ಖನನ ಕಾರ್ಯ ಆಗತ್ತೆ. ದೊಡ್ಡ ಮಟ್ಟದಲ್ಲಿ ಅಸ್ಥಿಪಂಜರಗಳು ಸಿಗ್ತಿದ್ದಾವೆ ಅಲ್ಲಿ ಅಂತ ಮಾಹಿತಿ ಬರ್ತಿದೆ. ಸೊ ಚಿನ್ನಯ್ಯ ತೋರಿಸಿದ ಜಾಗಗಳಿಗಿಂತ ಚಿನ್ನಯ್ಯನ ಜೊತೆ ಪೊಲೀಸರು ಹೋದಾಗ ಸಿಕ್ಕಿದ್ದಕ್ಕಿಂತ ಹೆಚ್ಚು ಅಸ್ಥಿಪಂಜರಗಳು ವಿಠ್ಠಲ್ಗೌಡ ಜೊತೆಯಲ್ಲಿ ಹೋದಾಗ ಸಿಕ್ಕಿರೋದು ಆಶ್ಚರ್ಯದ ಸಂಗತಿ. ಇನ್ನು ಈ ವಿಠ್ಠಲ್ಗೌಡನ ಕೇಳಿದಾಗ ಇದೆಲ್ಲವೂ ಸಹ ನಾನು ಹೇಳ್ತಿರೋದು ಬಂದಿರುವ ಮಾಹಿತಿ. ಯಾಕೆ ನೀನು ಆ ತಲೆಬುರುಡೆಯನ್ನು ಚಿನ್ನಯ್ಯಗೆ ಕೊಟ್ಟೆ, ಚಿನ್ನಯ್ಯಗೂ ನಿನಗೂ ಏನು ಸಂಬಂಧ ಅಂತ ಕೇಳಿದಾಗ ವಿಠ್ಠಲ್ಗೌಡ ಕೊಟ್ಟಿದ್ದಾರೆ ಅನ್ನಲಾಗುವಂತಹ ವಿವರಣೆ ಏನು ಅಂದರೆ, ನಾನು ಸೌಜನ್ಯ ಪರವಾಗಿ ಹೋರಾಟ ನಡೆಸ್ತಿದ್ದೀನಿ. ಸೌಜನ್ಯಗೆ ಆಗಿರುವ ಅನ್ಯಾಯ, ಅತ್ಯಾಚಾರ, ಕೊಲೆಗೆ ನ್ಯಾಯ ಸಿಗಬೇಕು ಅಂತ ನಡೆಸ್ತಿರುವ ಹೋರಾಟದ ಭಾಗವಾಗಿದ್ದೀನಿ. ನನಗೆ ಚಿನ್ನಯ್ಯ ಮೊದಲಿಂದ ಗೊತ್ತು, ಯಾಕಂದರೆ ಆತ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ. ಆತ ಸುಮಾರು ವರ್ಷ ಕಾಣಿಸ್ಕೊಂಡಿರಲಿಲ್ಲ, ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ಸಲ ಕಾಣಿಸ್ಕೊಂಡ. ಅವ್ರನ್ನ ವಿಚಾರಿಸಿದೆ. ಅವನು ಈ ಎಲ್ಲವ ವಿಚಾರಗಳನ್ನು ಹೇಳ್ದ, ಸಾಕಷ್ಟು ಹೆಣಗಳನ್ನು ಹೂತಿಟ್ಟಿದ್ದೀನಿ ಅಂತ. ಹಾಗಾದರೆ ಇದ್ರ ಬಗ್ಗೆ ನಾವು ಪೊಲೀಸರಿಗೆ ತಿಳಿಸ್ಬೇಕು ಅಂತ ನಿರ್ಧರಿಸಿದ್ವಿ. ನೇರವಾಗಿ ಸುಮ್ಮನೆ ಹೋಗಿ ಬಾಯಿ ಮಾತಲ್ಲಿ ಹೇಳಿದ್ರೆ ಏನೂ ಆಗೋದಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ಒಂದು ತಲೆಬುರುಡೆಯನ್ನು ತಗೊಂಡು ಹೋಗಬೇಕು ಅಂತ ನಿರ್ಧರಿಸಿದ್ವಿ. ಆ ಕಾರಣಕ್ಕೇನೆ ಒಂದು ತಲೆಬುರುಡೆಯನ್ನು ತಗೊಂಡು ಹೋಗಿ ಚಿನ್ನಯ್ಯ ಪೊಲೀಸರ ಮುಂದೆ ಇಟ್ಟಿದ್ದು. ಆಗ ನಂಬಿಕೆ ಬರುತ್ತೆ, ತನಿಖೆ ಗಂಭೀರವಾಗಿ ನಡೆಯುತ್ತೆ ಅನ್ನುವಂತಹ ಕಾರಣಕ್ಕಾಗಿ ನಾವು ಹಾಗೆ ಮಾಡಿದ್ವಿ ಅಂತ ವಿಠ್ಠಲ್ಗೌಡ ಹೇಳ್ತಿದ್ದಾರೆ. ಈಗ ನಿನ್ನೆಲ್ಲ ವಿಠ್ಠಲ್ಗೌಡ ಅರೆಸ್ಟ್, ವಿಠ್ಠಲ್ಗೌಡ ವಶಕ್ಕೆ ಅಂತೆಲ್ಲ ಕತೆಗಳನ್ನು ಕಟ್ಟಿದ್ರು ಗೋಧಿ ಮಾಧ್ಯಮಗಳು. ಯಾಕೆಂದರೆ ಗೋಧಿ ಮಾಧ್ಯಮಗಳು, ನಾನು ನಿಮಗೆ ಪದೇ ಪದೇ ಹೇಳ್ತಿದ್ದೀನಿ, ಅವರಿಗೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗೋದು ಬೇಕಾಗಿಲ್ಲ, ಸತ್ಯ ಹೊರಗಡೆ ಬರೋದು ಬೇಕಾಗಿಲ್ಲ. ಯಾಕಂದರೆ ಸತ್ಯ ನ್ಯಾಯ ಅನ್ನೋದು ಯಾವುದೋ ದೊಡ್ಡ ಮನುಷ್ಯನನ್ನು ಅಟ್ಯಾಕ್ ಮಾಡುವಂತಹ ಸಾಧ್ಯತೆಗಳಿದ್ದಾವೆ, ಯಾವುದೋ ದೊಡ್ಡ ಕೈವಾಡ ಇದ್ದಂಗೆ ಇದೆ. ಹಾಗಾಗಿ ಆ ದೊಡ್ಡ ಕೈವಾಡ ಅಥವಾ ಆ ದೊಡ್ಡ ಕೈಯಿಂದ ಎಂಜಿಲು ಕಾಸು ತಿಂದಿದ್ದಾರೆ ಈ ಮಾಧ್ಯಮಗಳು ಅನ್ನೋದು ಸಹ ಅಷ್ಟೇ ಸ್ಪಷ್ಟವಾಗ್ತಾ ಹೋಗುತ್ತೆ. ಯಾಕೆಂದರೆ ಇವರ ನಡವಳಿಕೆಯಿಂದ. ಇವರು ಹೇಳೋದು ತನಿಖೆನೇ ಆಗಬಾರ್ದು, SIT ಯಾಕೆ ಮಾಡಿದ್ರು, SIT ಮಾಡಬಾರ್ದಾಗಿತ್ತು, ತನಿಖೆನೇ ಆಗಬಾರ್ದು, ಕ್ಲೀನ್ ಚಿಟ್ ಕೊಟ್ಟು ಬಿಡ್ಬೇಕು ಈಗಲಾದರೂ. ಈ ಮನಸ್ಥಿತಿಯಲ್ಲಿ ಈ ಗೋಧಿ ಮಾಧ್ಯಮಗಳಿರೋದು, ಈ ಎಂಜಲು ಮಾಧ್ಯಮಗಳಿರೋದು. ದಿನ ಬೆಳಗಾದರೆ ಅವ್ರದ್ದು ಅದೇ ಗೋಳು, ಆರೋಪ ಮಾಡಿದವರನ್ನು ವಿಲನ್ ಮಾಡಬೇಕು, ಆರೋಪ ಮಾಡಿರುವವರನ್ನೇ ಜೈಲಿಗೆ ಕಳಿಸ್ಬಿಡಬೇಕು. ಯಾರು ಆರೋಪ ಮಾಡಬಾರ್ದು, ಆ ವಿಚಾರದಲ್ಲಿ ಯಾರು ಆರೋಪ ಮಾಡಬಾರ್ದು, ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು. ಮತ್ತು ಈಗ ಆರೋಪ ಮಾಡಿರೋರಿಗೆ ಎಂಥ ಶಿಕ್ಷೆ ಆಗಬೇಕು ಅಂದರೆ, ಇನ್ನು ಮುಂದಕ್ಕೆ ಯಾರೂ ಸಹ ಧೈರ್ಯ ತೋರಿಸಬಾರ್ದು ಇಂತಹ ಆರೋಪಗಳನ್ನು ಮಾಡೋದಕ್ಕೆ, ಅಂತಹ ಶಿಕ್ಷೆ ಆಗಬೇಕು. ಆ ಮಟ್ಟದಲ್ಲಿ, ಆ ರೀತಿಯಲ್ಲಿ, ಆ ಮನಸ್ಥಿತಿಯಲ್ಲಿ ಇವರು ಸುದ್ದಿಗಳನ್ನು ಮಾಡ್ತಿರೋದು, ಆ ಮನಸ್ಥಿತಿಯಲ್ಲಿ ಇವರು ಸುದ್ದಿಗಳನ್ನು ಮಾಡ್ತಿರೋದು. ಅಂಥ ಚಾನಲ್ಗಳೆಲ್ಲ ಸೇರಿಕೊಂಡು ವಿಠ್ಠಲ್ಗೌಡನೇ ಅರೆಸ್ಟು ಅಂತೆಲ್ಲ ಹೇಳಿದ್ರು. ಅರೆಸ್ಟ್ ಆಗ್ಬೋದೇನೋ, ಯಾಕಂದರೆ ತಲೆಬುರುಡೆಯನ್ನು ನೀವು ಯಾವುದೇ ಕಾರಣಕ್ಕೆ ಎಲ್ಲಿಂದಲಾದರೂ ಕಾಡಿಂದ ತಗೊಂಡು ಬಂದರೆ ಅದು ಅಪರಾಧನೇ, ಅದು ಅಪರಾಧನೇ. ನಿಮ್ಮ ಉದ್ದೇಶ ಬೇರೆ ಇರ್ಬೋದು, ತನಿಖೆ ಗಂಭೀರವಾಗಿ ಆಗೋದಕ್ಕೊಂದು ಸಾಕ್ಷಿ ಬೇಕು, ಸಾಕ್ಷಿಯ ರೂಪವಾಗಿ ನಾವು ಒಂದು ತಲೆಬುರುಡೆಯನ್ನು ತಗೊಂಡು ಹೋಗೋಣ ಅನ್ನೋದು ನಿಮ್ಮ ಉದ್ದೇಶ ಆಗಿರ್ಬೋದು. ಬಟ್ ಉದ್ದೇಶ ಏನೇ ಆಗಿದ್ರು ನೀವು ಮಾಡಿರೋ ಕ್ರಿಯೆ ಕಾನೂನು ಬಾಹಿರ. ಯಾರು ಎಲ್ಲಿಂದಲೂ ತಲೆಬುರುಡೆ ಹೊತ್ಕೊಂಡು ಬರೋಂಗಿಲ್ಲ. ಅವ್ರು ಸೀದಾ ಸ್ಟೇಷನ್ಗೆ ಹೋಗಿ ಹೇಳ್ಬೋದಾಗಿತ್ತು, ಇಂಥ ಜಾಗದಲ್ಲಿ ತಲೆಬುರುಡೆ ಇದೆ ಬನ್ನಿ ಅಂತ. ಅದು ಬಿಟ್ಟು ಇವರೇ ತೋಡಿ ಒಂದನ್ನು ತಗೊಂಡು ಬಂದು ಇದೇ ರೀತಿ 100 ಇದ್ದಾವೆ ಬನ್ನಿ ಅನ್ನೋದು, ಆ ಒಂದನ್ನು ತಂದಿದ್ದು ಈಗ ಕಾನೂನು ಬಾಹಿರ ಆಗುತ್ತೆ. ವಿಠ್ಠಲ್ಗೌಡ ಅರೆಸ್ಟ್ ಆಗ್ಬೋದೇನೋ, ಆದರೆ ಇವರ ಆತರ, ಇವರ ಸಂಭ್ರಮನ ಹೆಂಗಿತ್ತು ಅಂದರೆ ಹಾಗೇ ಹೋಯ್ತು ಅರೆಸ್ಟ್ ವಿಠ್ಠಲ್ಗೌಡ ಅಂತ. ಚಿನ್ನಯ್ಯ ಅರೆಸ್ಟ್ ಬಗ್ಗೆನೂ ಇವರು ಬರೀ ಸುಳ್ಳೇ ಹೇಳ್ತಿರೋದು ಇಲ್ಲಿಯವರೆಗೆ. ಚಿನ್ನಯ್ಯ ಸಾಕ್ಷಿದಾರನೂ ಸಹ ಹೌದು. ಹಾಗಾಗಿ ಸಾಕ್ಷಿಗಳಿಗೆ ಸಿಗುವ ಎಲ್ಲ ಸುರಕ್ಷತೆ ಚಿನ್ನಯ್ಯಗೆ ಸಿಗ್ತಾ ಇದೆ. ಅಧಿಕೃತವಾಗಿ ಇವತ್ತಿಗೂ ಸಹ ಎವಿಡೆನ್ಸ್ ಪ್ರೊಟೆಕ್ಷನ್ ಒಳಗಡೆನೇ ಇರೋದು ಚಿನ್ನಯ್ಯ. ಅಕ್ಯೂಸ್ಡು ಸಹ ಹೌದು. ಯಾಕೆಂದರೆ ಯಾರೋ ಹೇಳಿದ ತಕ್ಷಣ ನೀನು ಯಾಕೆ ಹೂತು ಹಾಕದೆ ಅನ್ನೋದು ಅಪರಾಧ ಆಗುತ್ತೆ. ಆ ಕಾರಣಕ್ಕೆ ಆತ ಜೈಲಲ್ಲಿರುವಂಥದ್ದು. ಆದರೆ ಜೈಲಲ್ಲಿದ್ದರೂ ಸಹ ಆತನಿಗೆ ಪ್ರೊಟೆಕ್ಷನ್ ಇದೆ. ಸಾಕ್ಷಿಗೆ ಇರುವ ಎಲ್ಲ ಪ್ರೊಟೆಕ್ಷನ್ಸು ಆತನಿಗೆ ಜಾರಿಯಲ್ಲಿದೆ. ಅದನ್ನು ಯಾರು ಕಸ್ಕೊಳ್ಳೋಕ್ಕಾಗೋದಿಲ್ಲ, ಯಾಕಂದರೆ ಒಂದು ಸಾಕ್ಷಿದಾರ ಅಷ್ಟೇ. ಸೊ ಇದಿಷ್ಟು ಇವತ್ತು ನಡೆದಿರುವಂತಹ ಬೆಳವಣಿಗೆ. ಚಿನ್ನಯ್ಯ ಜೊತೆ ಹೋದಾಗ ಸಿಕ್ಕಂತಹ ಏನು ಮೂಳೆಗಳು ಅಥವಾ ಅಸ್ಥಿಪಂಜರಗಳ ಸಂಖ್ಯೆ ಇತ್ತು ಅದಕ್ಕಿಂತ ಹೆಚ್ಚು ಪಟ್ಟು ಸುಮ್ಮನೆ ಯಾವುದೋ ಒಂದು ಬೇರೆ ವಿಚಾರಕ್ಕಾಗಿ
ವಿಠ್ಠಲ್ಗೌಡ ಜೊತೆಯಲ್ಲಿ ಹೋದಾಗ ಸಿಕ್ಕಿದ್ದಾವೆ ಅನ್ನೋದು ಈಗ ಬರ್ತಿರುವಂತಹ ಆಶ್ಚರ್ಯಕರವಾದಂತಹ ಸಂಗತಿ. ಮತ್ತು ನಾಳೆ ಅದಕ್ಕೆ ಉತ್ಖನನ ಆಗುತ್ತೆ, ಎಲ್ಲವನ್ನು ಹೊರಗೆ ತೆಗಿತಾರೆ ಅಂತ ಹೇಳಲಾಗ್ತಿದೆ. ಇಲ್ಲಿಯವರೆಗೆ ಬಂದಿರುವ ಮಾಹಿತಿ ಪ್ರಕಾರ 5 ಅಥವಾ ಅದಕ್ಕಿಂತ ಹೆಚ್ಚು ಅಸ್ಥಿಪಂಜರಗಳೇ ಸಿಗುವ ಸಾಧ್ಯತೆಗಳಿದ್ದಾವಂತೆ. ಸೊ ವೇಟ್ ಆ್ಯಂಡ್ ಸಿ ಫಾರ್ ಟುಮಾರೋ, ಏನಾಗುತ್ತೆ ನಾಳೆ ಅಂತ. ಆಗ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.